ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ದೀರಾ? ಅಪ್ಲಿಕೇಶನ್ ಹಾಕಿ 4-5 ತಿಂಗಳಾದರೂ ಇಲ್ಲಿವರೆಗೂ ಒಂದು ಇನ್ಸ್ಟಾಲ್ಮೆಂಟ್ ಕೂಡ ಬಂದಿಲ್ವಾ? ಹಾಗಿದ್ರೆ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆಗ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಸಿಗದೆ ಹೋಗಬಹುದು. ಅಮೌಂಟ್ ಯಾಕೆ ಬಂದಿಲ್ಲ ಅನ್ನೋದು ನಿಮಗೆ ಇನ್ನೂ ಡೌಟ್ ಆಗಿ ಉಳಿಬಹುದು. ಇನ್ನು ಯುವ ನಿಧಿ ಬಗ್ಗೆ ತಿಳಿಯೋದಾದರೆ, ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದು. ಪದವೀಧರರಿಗೆ, ನೀವೇನಾದರೂ ಅನ್ಎಂಪ್ಲಾಯಿ ಆಗಿದ್ದರೆ ಪ್ರತಿ ತಿಂಗಳು 3,000 ಹಾಗೂ ಡಿಪ್ಲೊಮಾ ಪದವೀಧರರಿಗೆ 1,500. ಪದವಿ ಅಂದರೆ ನೀವು UG PG ಯಾವುದಾಗಿದ್ರೂ ಆಗಿರಬಹುದು. ಡಿಗ್ರಿ, ಡಬಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿರಬೇಕು ಮತ್ತು ನೀವು ಪ್ರೆಸೆಂಟು ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಬಾರ್ದು. ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 3,000 ಹಾಗೂ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿರೋರಿಗೆ 1,500 ರೂಪಾಯಿ. 2023ರಲ್ಲಿ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಇದೆ. ಮೊದಲನೇ ಪಾಯಿಂಟು, ನೀವು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ರಿಸಲ್ಟ್ ಬಂದು 6 ತಿಂಗಳು ಕಂಪ್ಲೀಟ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯುವ ನಿಧಿ ಬರೋವಂಥದ್ದು ನಿಮ್ಮ ರಿಸಲ್ಟ್ ಬಂದು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಯುವ ನಿಧಿ ಅಮೌಂಟು ಬರುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮದು ಅಪ್ಲಿಕೇಶನ್ ಹಾಕಬೇಕಾದ್ರೆ ತೋರಿಸುತ್ತೆ ರಿಸಲ್ಟ್ ಬಂದು ಎಷ್ಟು ದಿನ ಆಗಿದೆ ಅಂತ. ಅದ್ರ ಮುಖಾಂತರ ಕೌಂಟ್ ಮಾಡ್ಕೋಬಹುದು ಅಥವಾ ನೀವೇ ಒಂದು ಚೆಕ್ ಮಾಡ್ಕೋಬಹುದು. ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆಯಲ್ಲಿ ಸ್ಟೇಟಸ್ ಚೆಕ್ಕಲ್ಲಿ ಎಷ್ಟು ದಿನ ಆಗಿದೆ, 180 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ಯಾವ ಡೇಟ್ಗೆ 180 ಡೇಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಕೂಡ ತೋರಿಸುತ್ತೆ ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರೆ. ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಹಾಕಿ ಆದಮೇಲೆ 180 ಡೇಸ್ ಆಗಿದೆಯಾ ರಿಸಲ್ಟ್ ಬಂದು ಅಂತ ಚೆಕ್ ಮಾಡ್ಕೊಳ್ಳಿ. 180 ಡೇಸ್ ಆದಮೇಲೆ ಅದು ವೆರಿಫಿಕೇಷನ್ ಆಗಿ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 4-5 ತಿಂಗಳು ಅಪ್ಲಿಕೇಶನ್ ಹಾಕಿದರೂ ಕೂಡ 180 ಡೇಸ್ ಅಂದರೆ ನಿಮಗೆ 150 ಡೇಸ್ ಮಾತ್ರ ಕಂಪ್ಲೀಟ್ ಆಗಿರುತ್ತೆ. ಇನ್ನು 30 ಡೇಸ್ ಕಂಪ್ಲೀಟ್ ಆಗಿರೋದಿಲ್ಲ. ಇನ್ನು ಕೆಲವರಿಗೆ 180ಗೆ ಇನ್ನು 1 ದಿನ ಇರುತ್ತೆ, 2 ದಿನ ಇರುತ್ತೆ, ಆ ಥರ ಕೂಡ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ನಿಮಗೆ 180 ಡೇಸ್ ಕಂಪ್ಲೀಟ್ ಆಗಿದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟು. 180 ಡೇಸ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 180 ಡೇಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಬರೋದಿಲ್ಲ. ಈ ರೀಸನ್ಸಿಂದ ನಿಮಗೆ ಅಮೌಂಟ್ ಬರ್ದೇ ಇರಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ NPCI ಮ್ಯಾಪಿಂಗ್ ಆಗಿದೆಯಾ? ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲೂ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ತಗೊಳ್ಳೋದಿಲ್ಲ. ಅಲ್ಲಿ ಕೇಳೋದು ಕೇವಲ ನಿಮ್ಮ ಆಧಾರ್ ಕಾರ್ಡ್ದು KYC ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಹಾಕಿ OTP ಹಾಕಬೇಕು. OTP ಹಾಕಿದ್ಮೇಲೆ ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ಗೆ DBT ಮುಖಾಂತರ ಬರೋದ್ರಿಂದ ನಿಮ್ಮ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ನಿಮ್ಮ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ತಕ್ಷಣ ಹೋಗಿ ನಿಮ್ಮ ಬ್ಯಾಂಕಲ್ಲೇ ಲಿಂಕ್ ಮಾಡಿಸ್ಬೇಕು. ನೀವು ಆಧಾರ್ ಸೆಂಟ್ರಲ್ಲಿ ಲಿಂಕ್ ಮಾಡೋದಿಲ್ಲ. ನಿಮ್ಮ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿದೆಯಾ ಅಂತ ಬ್ಯಾಂಕಲ್ಲಿ ಲಿಂಕ್ ಮಾಡಿಸ್ಕೊಳ್ಳಿ. ಕೆಲವು ಬ್ಯಾಂಕ್ ತುಂಬ ವರ್ಷದ ಹಿಂದೆ ಮಾಡಿಸಿದ್ರು ಕೂಡ ಲಿಂಕ್ ಆಗಿರೋದಿಲ್ಲ, ಅಥವಾ ನೀವು ಯಾವುದೋ ಬ್ಯಾಂಕ್ಗೆ ಬರುತ್ತೆ ಅಂದ್ಕೊಂಡಿರ್ತೀರ, ಇನ್ಯಾವುದೋ ಬ್ಯಾಂಕ್ಗೆ ಹೋಗಿರುತ್ತೆ. ಹಾಗಾಗಿ ಮೊದಲು ನಿಮ್ಮ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಧಾರ್ಗೆ NPCI ಮ್ಯಾಪಿಂಗ್ ಆಗಿರೋದು ಕಂಪಲ್ಸರಿ. ಈ ರೀಸನ್ಸಿಂದ, ಟೆಕ್ನಿಕಲ್ ರೀಸನ್ಸಿಂದ ನಿಮ್ಮ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಅದು ಪೆಂಡಿಂಗಲ್ಲಿರುತ್ತೆ. ಸೀಡಿಂಗ್ ಆದಮೇಲೆ ಕೂಡ ನಿಮಗೆ ಅಮೌಂಟ್ ಬರೋದು, ಅಲ್ಲಿವರೆಗೂ ಅಮೌಂಟ್ ಬರೋದಿಲ್ಲ. ಈ 2 ಪಾಯಿಂಟ್ನ ನೀವು ಇಂಪಾರ್ಟೆಂಟಿಂದ ಚೆಕ್ ಮಾಡ್ಕೊಳ್ಳಿ. ಇದೇ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಒಂದು 180 ಡೇಸ್ ಆಗಿರಬೇಕು, ಇನ್ನೊಂದು ಆಧಾರ್ ಪ್ಲಸ್ NPCI ಮ್ಯಾಪಿಂಗ್ ಆಗಿರಬೇಕು. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಯಾವುದೇ ರೀತಿಯಾಗಿ ಹಣ ನಿಮಗೆ ಬರೋದಿಲ್ಲ. ಯುವ ನಿಧಿ ಆಗಿರಬಹುದು, ಬರ ಪರಿಹಾರ ಆಗಿರ್ಬೋದು, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯಾವುದೇ ಸ್ಕೀಮ್ಗೆ ಆಗಲಿ ಸರ್ಕಾರದಿಂದ ಬರುವಂತಹ ಸ್ಕೀಮ್ಗಳು ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ಗೆ ಬರೋದ್ರಿಂದ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಇದಿಷ್ಟು ಯುವ ನಿಧಿ ಅಪ್ಲಿಕೇಶನ್ ಹಾಕಿ 4-5 ತಿಂಗಳು ಆಗಿದ್ರೂ ಕೂಡ ನಿಮಗೆ ಅಮೌಂಟ್ ಬರದೇ ಇರೋದಕ್ಕೆ ರೀಸನ್ಸ್ ಆಗಿರಬಹುದು. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಯುವ ನಿಧಿ ಇನ್ಫಾರ್ಮೇಷನು ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು.